ಕನ್ನಡ ತಾಯಿಗೆ ನೀ ಕೈಯ ಮುಗಿ. ನಮಸ್ಕಾರ, ಎಲ್ರಿಗೂ ಸ್ವಾಗತ. ಮತ್ತೊಂದು ದೆವ್ವದ ಕಥೆಯೊಂದಿಗೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಕಥೆನ ಪೂರ್ತಿಯಾಗಿ ಕೇಳಿ ಆಮೇಲೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಬೋದು. ಈ ಒಂದು ಘಟನೆ ನಮಗೆ ತಿಳಿಸ್ಕೊಟ್ಟಿರೋರ ಹೆಸರು ಬಂದ್ಬಿಟ್ಟು, ಅವರು ಮೂಲತಃ ಈ ಒಂದು ಊರು ಅಂದರೆ ಇದು ಬರುವಂಥದ್ದು ಬಂದ್ಬಿಟ್ಟು ಭದ್ರಾವತಿಯಲ್ಲಿ ಇರುವಂತಹ ಒಂದು ಊರು. ಆ ಒಂದು ಊರ ಹೆಸರೇ ಸುಂದಳ್ಳಿ ಅಂತ ಹೇಳಿ. ಸೊ ಆ ಒಂದು ಊರಿಗೆ ಹತ್ರದಲ್ಲಿ ಯಾರಾದರೂ ಇದ್ದೀರಾ ಅಂತ ಹೇಳಿದ್ರೆ ಈ ಒಂದು ಅವ್ರು ಕೊಟ್ಟಿರುವಂತಹ ಘಟನೆ ನಿಜನ ಸುಳ್ಳ ಅಂತ ಹೇಳಿ ಕಾಮೆಂಟ್ ಮಾಡಿ. ಬಟ್ ಅವ್ರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ, ನಾನು ನಿಮಗೆ ಅದೇ ರೀತಿ ತಿಳಿಸ್ತಾ ಹೋಗ್ತೀನಿ. ಅವ್ರ ಹೆಸರು ಬಂದ್ಬಿಟ್ಟು ರಾಮು ಅಂತ ಹೇಳಿ. ಅವರು ಮೂಲತಃ ಆ ಒಂದು ಸುಂದಳ್ಳಿ ಅವರೇ. ಸೊ ಅವ್ರು ಹೇಳೋ ಪ್ರಕಾರ ಸುಂದಳ್ಳಿ ಬಂದ್ಬಿಟ್ಟು ತರೀಕೆರೆಯಿಂದ ಭದ್ರಾವತಿಗೆ ಅಂದರೆ ಶಿವಮೊಗ್ಗ ರೋಡು, ಶಿವಮೊಗ್ಗ ಹೈವೇ ಅಂತಲೇ ಹೇಳ್ಬೋದು. ತರೀಕೆರೆಯಿಂದ ಭದ್ರಾವತಿ ಹೋಗುವಾಗ ಸಿಗುವಂತಹ ಒಂದು ಮೇನ್ ರೋಡ್ನಲ್ಲೇ ಸಿಗುವಂಥ ಊರು ಸುಂದಳ್ಳಿ ಅಂತ ಹೇಳಿರುವಂಥದ್ದು. ಇದು ಆ ಕಡೆ ಇದ್ದೀರಾ ಅಂತ ಹೇಳಿದ್ರೆ ನಿಜಾನೋ ಇಲ್ವೋ ಅಂತ ಹೇಳಿ ಕಾಮೆಂಟ್ ಮಾಡಿ. ಹೇಳಿರೋ ಪ್ರಕಾರ ಆ ಒಂದು ಹೈವೇ ಕೆಂದಿಯಲ್ಲ, ಈ ಹಿಂದೆ ಆ ಒಂದು ಸುಂದಳ್ಳಿ ಹತ್ರ ಒಂದು ದೊಡ್ಡ ಆಕ್ಸಿಡೆಂಟ್ ಆಗಿತ್ತು ಅಂತ ಹೇಳಿರೋಂಥದ್ದು. ಆ ಒಂದು ಆಕ್ಸಿಡೆಂಟಲ್ಲಿ ಒಂದು ಇಬ್ಬರು ಏನಂತೀರ ಮದುವೆ ಆದಂತಹ ಗಂಡು ಹೆಣ್ಣು ಹಾಗೆ ಒಂದು ಚಿಕ್ಕ ಮಗು, ಆ ಕಡೆಯಿಂದ ಬರ್ತಿದ್ದಂತಹ ಲಾರಿ ಹಾಗೆ ಹಿಂದೆಗಡೆ ಇದ್ದಂತಹ ಮತ್ತೊಂದು ಲಾರಿ ಈ ಮುಂದೆ ಹೋಗ್ತಿರೋ ಲಾರಿನ ಓವರ್ಟೇಕ್ ಮಾಡುವ ಸಲುವಾಗಿ ಅಷ್ಟಾಗಿ ಕಾಣ್ದೇ ಇವ್ರಿಗೆ ಗಾಡಿ ಗುದ್ದಿರೋ ಫೋರ್ಸ್ಗೆ ಆ ಒಂದು 3 ಜನರು ಕೂಡ ಅದೇ ಒಂದು ಸ್ಪಾಟ್ನಲ್ಲೇ ಮೃತಪಟ್ಟಿರೋವಂಥದ್ದು ಅಂತ ಇವ್ರು ಹೇಳಿರೋವಂಥದ್ದು. ಸೊ ಇದು ಆ ಒಂದು ಸುಂದಳ್ಳಿ ಹತ್ರ ಆ ಒಂದು ಮೇನ್ ರೋಡ್ನಲ್ಲಿ ಆಗಿರುವಂತಹ ಘಟನೆ. ಸೊ ಇವರ ಪ್ರಕಾರ ಇವ್ರಿಗೆ ಆಗಿರುವಂತಹ ಒಂದು ಇನ್ಸಿಡೆಂಟ್ ಅಂತ ಇದು ತುಂಬ ಜನಕ್ಕೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಇವ್ರು ನಮಗೆ ತಿಳಿಸ್ಕೊಟ್ಟಿರೋವಂಥದ್ದು. ಸೊ ಅಂಥದ್ದೇನು ಅಂತಂದರೆ, ಯಾರೇ ಆಗಲಿ ಆ ಒಂದು ದಾರಿಯಲ್ಲಿ ಓವರ್ಟೇಕ್ ಮಾಡುವಾಗ, ಸೊ ಆ ಒಂದು ಓವರ್ಟೇಕ್ ಮಾಡುವ ಜಾಗ ಏನಿದೆಯಲ್ಲ ಅದು ಸ್ವಲ್ಪ ಬ್ಲೈಂಡ್ ಸ್ಪಾಟ್, ಅಂದರೆ ಅಷ್ಟಾಗಿ ಗೊತ್ತಾಗೋದಿಲ್ಲ ಈ ಕಡೆ ಗಾಡಿ ಇದೆಯಾ ಬರ್ತೀಯೋ ಇಲ್ವೋ ಅಂತ ಹೇಳಿ ಅಷ್ಟಾಗಿ ಗೊತ್ತಾಗೋದಿಲ್ಲ ಅಂತ ಹೇಳಿರೋವಂಥದ್ದು. ಆದ ಕಾರಣ ಈಗೀಗ ಅಲ್ಲಿ ಒಂದು ರೋಡ್ ಹಂಪ್ ಕೂಡ ಹಾಕಿ ಇವಾಗ ಸ್ವಲ್ಪ ವೇಗನ ತಗ್ಸೋದಕ್ಕೋಸ್ಕರ ಆ ಒಂದು ರೋಡ್ನಲ್ಲಿ ಹಂಪ್ಸ್ ಮಾಡಿದ್ದಾರೆ ಅಂತ ಕೂಡ ತಿಳಿಸ್ಕೊಟ್ಟಿರೋವಂಥದ್ದು. ಅಂದರೆ ಇವಾಗ ಇವ್ರಿಗಾಗಿರೋಂಥ ಇನ್ಸಿಡೆಂಟ್ ಏನು ಅಂತಂದರೆ, ಅದೇ ದಾರಿಯಲ್ಲಿ ಇವರು ಒಬ್ಬೊಬ್ಬರೇ ನೈಟು ಕುಡ್ಕೊಂಡು ಬರಬೇಕಾದ್ರೆ ಯಾರೋ ಆ ಒಂದು ಮದುವೆ ಆದಂತಹ ವ್ಯಕ್ತಿಗಳು ಅಂದರೆ ಒಂದು ಗಂಡು ಒಂದು ಹೆಣ್ಣು ಚಿಕ್ಕ ಮಗುನ ಎತ್ಕೊಂಡು ಆ ಒಂದು ಬಸ್ ಸ್ಟಾಪ್ನಲ್ಲಿ ಕೂತಿರೋದ್ರೆ ಇವರಿಗೆ ತುಂಬ ಥರ ಕಾಣಿಸ್ಕೊಂಡಿರುವಂಥದ್ದು. ಸೊ ಆ ಒಂದು ಗಾಡಿ ಏನಿದೆಯಲ್ಲ ಗಾಡೀಲಿ ಬಿದ್ದಿರೋಂಥದ್ದು, ಆ ಗಾಡಿ ಏನು ಕಾಣಿಸ್ಕೊಂಡಿಲ್ಲ, ಬಟ್ ಅಂದರೆ ಒಂದು ಮದುವೆ ಆದಂತಹ ಗಂಡು ಹೆಣ್ಣು ಹಾಗೆ ಒಂದು ಚಿಕ್ಕ ಮಗು ಆ ಬಸ್ ಸ್ಟ್ಯಾಂಡ್ ಹತ್ರ ಕೂತ್ಕೊಂಡು ನೋಡ್ತಿರೋ ಥರ ಇವರಿಗೆ ತುಂಬ ಸಲ ಕಾಣಿಸ್ಕೊಂಡಿದೆ. ಸೊ ಈ ರಾತ್ರಿಲಿ ಯಾರು ಇಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾರಲ್ಲ, ಈ ಥರ ತುಂಬ ಜನ ನೋಡ್ಬಿಡಿ ಏನಲ್ಲ ಅಂತ ಹೇಳಿ ಇವರು ಕೂಡ ಅಂದ್ಕೊಂಡು ವಾಪಸ್ ಹೋಗ್ತಿರ್ತಾರೆ. ಇದಷ್ಟೇ ಅಲ್ಲ, ಇನ್ನೂ ಕೆಲವ್ರಿಗೂ ಕೂಡ ಆ ಒಂದು ಮದುವೆ ಆದಂತಹ ಗಂಡು ಹೆಣ್ಣು ಹಾಗೆ ಮಗು ಆ ಒಂದು ಬಸ್ ಸ್ಟಾಪ್ನಲ್ಲಿ ಕೂತ್ಕೊಂಡು ಇವ್ರನ್ನೇ ದುರ್ಗುಡ್ಕೊಂಡು ನೋಡ್ತಿರ್ತಾರೆ. ತುಂಬ ಜನ ನೋಡಿದ್ದಾರೆ ಅಂತ ಹೇಳ್ತಿರೋವಂಥದ್ದು. ಸರಿ ಅಂತ ಹೇಳಿ ಇವರು ಕೂಡ ಒಂದಿನ ಗಾಡಿನ ಫುಲ್ಲು ಕುಡಿದಿದ್ದ ಕಾರಣ ಹೆಂಗೆ ಬೇಕಂಗೆ ಓಡಿಸ್ಕೊಂಡು ಬಂದು ಅದೇ ಒಂದು ಸುಂದಳ್ಳಿಯ ಹಂಪ್ಸ್ ಇದೆಯಲ್ಲ ಆ ಹಂಪ್ಸ್ನ ಕರೆಕ್ಟಾಗಿ ಹಚ್ಚಾಗಿ ಬರ್ತದೆ, ಕೆಳಗಡೆ ಬೀಳ್ತಾರೆ, ಗಾಡಿನೂ ಕೂಡ ಕೆಳಗೆ ಬೀಳುತ್ತೆ. ಸೊ ಬಿದ್ದಂತಹ ಏಟಿಗೆ ಅಷ್ಟೇನು ಏಟಾಗೋದಿಲ್ಲ, ಯಾಕೆ ಅಂತಂದರೆ ಕುಡ್ತಿದ್ರು, ಗಾಡಿ ಕೂಡ ಹೆಂಗಂದ್ರೆ ಹಂಗೆ ಹೊಡಿತಿದ್ರು, ಸ್ಲೋ ಹಂಪ್ಸ್ ಬೇರೆ ಇತ್ತು. ಸೊ ಜೋರಾಗೇನೋ ಬಿದ್ದರು, ಬಟ್ ಆದರೂ ಕೂಡ ಅಂತ ಏನು ಡ್ಯಾಮೇಜ್ ಆಗಿರೋದಿಲ್ಲ. ಸರಿ ಅಂತ ಹೇಳಿ ಬಸ್ ಸ್ಟಾಪ್ ಹತ್ರ ಗಾಡಿ ಹಾಗೆ ಬಿಟ್ಟಿದ್ರಲ್ಲ, ಹಿಂದೆ ಬರ್ತಿದ್ದಂತಹ 2 ವೀಲರ್ನಲ್ಲಿ ಇದ್ದಂತಹ ವ್ಯಕ್ತಿಗಳು ಯಾರು ಏನೋ ಗೊತ್ತಿಲ್ಲ, ಇವ್ರ ಗಾಡಿನ ನಿಲ್ಲಿಸಿ ಇವ್ರನ್ನ ಆ ಒಂದು ಬಸ್ ಸ್ಟಾಪಲ್ಲಿ ಸ್ವಲ್ಪ ಹೊತ್ತು ಕೂರಿಸ್ತಾರೆ. ಅವರು ಕೂಡ ಕುಡಿಯೋದಕ್ಕೆ ನೀರು ಕೊಟ್ಬಿಟ್ಟು ಈ ಥರ ಕುಡಿದು ಯಾಕೆ ಗಾಡಿ ಓಡಿಸ್ತೀರ ಅಂತ ಹೇಳಿ ಬೈತಿರ್ತಾರೆ. ಸೊ ಅದೇ ಬೈಯೋ ಸಮಯದಲ್ಲಿ ಇವರು ಮತ್ತೆ ಆ ಒಂದು ಬಸ್ ಸ್ಟಾಪಲ್ಲಿ ಒಂದು ಅದೇ ಮದುವೆ ಆದಂತಹ ಜೋಡಿ ಮತ್ತು ಒಂದು ಚಿಕ್ಕ ಮಗು ಕೂತಿರೋದನ್ನ ನೋಡ್ತಾರೆ. ಇವ್ರು ಇಲ್ಲೇ ಕೂತಿರೋ ನನಗೆ ಯಾಕೆ ಸಹಾಯ ಮಾಡೋಕ್ಕೆ ಬರಲಿಲ್ಲ ಅಂತ ಹೇಳಿ ಇವ್ರಿಗೆ ಸ್ವಲ್ಪ ವಿಚಿತ್ರ ಅನಿಸುತ್ತೆ. ಸರಿ ಅಂತ ಹೇಳಿ ಎದುರುಗಡೆ ಬೈತಾ ಇದ್ದಾರಲ್ಲ, ಸೊ ಅವ್ರನ್ನ ಕರೆದುಬಿಟ್ಟು ನಿಮಗೆ ಅಲ್ಲಿ ಯಾರಾದರೂ ಕೂತಿರೋ ಥರ ಕಾಣಿಸ್ತಿದೆಯಾ, ಸೊ
ಅವರು ಯಾರಾದರೂ ಇದ್ದಾರಾ ಅಂತ ಹೇಳಿ ಕೇಳ್ತಾರೆ. ಆವಾಗ ಹಿಂದೆ ಇದ್ದಂತಹ ವ್ಯಕ್ತಿ ಅವರು ಯಾರು ಅಂತಲೇ ಗೊತ್ತಿಲ್ಲ, ಅಲ್ಲಿ ಯಾರೋ ಕೂತಿಲ್ಲ, ಕೊಡ್ದಿರೋ ನಶೆ ನಿಮಗೆ ಜಾಸ್ತಿ ಆಗಿರಬೇಕು ಅಂತ ಹೇಳಿ ಪುನಃ ಅವ್ರಿಗೆ ಬೈದು ನಂತರ ಅಲ್ಲಿಂದ ಅವ್ರ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಹೋಗ್ಬಿಡ್ತಾರೆ. ಇದನ್ನು ಕೇಳಿದಂತಹ ಈ ವ್ಯಕ್ತಿಗೆ ಸ್ವಲ್ಪ ಗಾಬರಿ ಆಗುತ್ತೆ. ಇದೇನು ನನ್ನ ಕಣ್ಣಿಗೆ ಮಾತ್ರ ಕಾಣಿಸ್ತಾ ಇದ್ದಾರೆ, ಅವ್ರ ಕಣ್ಣಿಗೆ ಕಾಣಿಸಿಲ್ಲ, ಇದು ಹೆಂಗೆ ಸಾಧ್ಯ ಅಂತ ಹೇಳಿ ಆ ಒಂದು ವ್ಯಕ್ತಿ ಹೆಂಗೋ ಧೈರ್ಯ ಮಾಡಿ ಅವ್ರ ಹತ್ರ ಮಾತಾಡಿಸ್ತಾನೆ. ಸೊ ಮಾತಾಡಿಸಿದಾಗ ಅವ್ರು ಹೇಳೋವಂಥದ್ದು, ಇಲ್ಲ ನಮ್ಮ ಗಾಡಿ ಇಲ್ಲಿ ಬಿದ್ದು ಆಕ್ಸಿಡೆಂಟ್ ಆಯಿತು, ಸ್ವಲ್ಪ ಹೊತ್ತು ಸುಧಾರಿಸ್ಕೊತಿದ್ದೀವಿ, ನಾವು ಹೋಗ್ತೀವಿ ಅಂತ ಹೇಳ್ತಾರೆ. ಇಲ್ಲ ನಾನು ನಿಮ್ಮನ್ನು ದಿನ ನೋಡ್ತೀನಿ, ದಿನ ಆಕ್ಸಿಡೆಂಟ್ ಆಗುತ್ತೆ ನಿಮಗೆ ಅಂತ ಈ ವ್ಯಕ್ತಿ ಕುಡಿದ ಮೊತ್ತದಲ್ಲೇ ಕೇಳಿರೋವಂಥದ್ದು. ಬಟ್ ಆವಾಗ ಅವ್ರು ಹೇಳೋವಂಥದ್ದು, ನಾವಿರೋದೇ ಇಲ್ಲಿ, ನಾವು ಸುಧಾರಿಸ್ಕೊಳ್ಳೋದೇ ಇಲ್ಲಿ, ನಮ್ಮ ಗಾಡಿ ಬಿದ್ದಿದೆ ಇಲ್ಲಿ, ನಮಗೆ ಇದೇ ಒಂಥರ ಜಾಗ ಅಂತ ಹೇಳಿರೋವಂಥದ್ದು. ಅದಾದಮೇಲೆ ಆ ಒಂದು ಬಸ್ ಸ್ಟಾಪ್ನ ಏನಂತೀರ ಸೀಟ್ ಇರುತ್ತಲ್ಲ, ಒಂದು ಜಗಲಿ ಥರ, ಅಲ್ಲಿಂದ ಇದ್ದಕ್ಕಿದ್ದಂಗೆ ಮಾಯ ಆಗಿರೋವಂಥದ್ದು ಎಲ್ಲನೂ ಕೂಡ ಇವರು ಲೈವ್ ಆಗಿ ನೋಡಿರೋವಂಥದ್ದು. ಸೊ ಇದನ್ನು ಘಟನೆನ ಬಂದು ಅವರ ಊರವ್ರ ಹತ್ರ ಎಲ್ಲ ಹೇಳ್ತಾರೆ. ಆವಾಗ ಕೆಲವು ಜನ, ಹೌದು ಆ ಒಂದು ಬಸ್ ಸ್ಟ್ಯಾಂಡಲ್ಲಿ ಯಾರೋ ಕೂತ್ಕೊಂಡು ನಮ್ಮನೆ ದುರ್ಗುಡ್ಸ್ಕೊಂಡು ನೋಡ್ತಾ ಇರ್ತಾರೆ, ನಮಗೂ ಕೂಡ ಅನುಭವ ಆಗಿದೆ, ಆದರೆ ನಾವಿದುವರೆಗೂ ಹೋಗಿ ಮಾತಾಡ್ಸಿಲ್ಲ, ನೀನು ನೋಡಿದ್ರೆ ಮಾತಾಡ್ಸಿದ್ಯಾ, ಇದು ಮೋಸ್ಟ್ಲಿ ಆ ಆ್ಯಕ್ಸಿಡೆಂಟ್ ಆಗಿ ಸ್ಪಾಟಲ್ಲೇ ಸತ್ತರಲ್ಲ, ಸೊ ಅವರ ಆತ್ಮಗಳೇ ಇರಬೇಕು ಅಂತ ಹೇಳಿ ಆ ಒಂದು ಬಸ್ ಸ್ಟಾಪ್ಗೆ ಪೂಜನೆ ಮಾಡಿಸ್ತಾರೆ. ಅದಾದಮೇಲೆ ಅಲ್ಲಿ ಹಿಂದೆಗಡೆ ಒಂದು ಏನಂತೀರ ಮಶಾಣ ಥರ ಇದೆ. ಸೊ ಆ ಒಂದು ಸ್ವಲ್ಪ ಊರೊಳಗಡೆ ಹೋದರೆ ಆ ಒಂದು ಅಲ್ಲಿ ಹೋಗಿ ನಂತರ ಪೂಜೆಗಳನ್ನೆಲ್ಲ ಮುಗಿಸಿ ಆ ಒಂದು ಬಸ್ ಸ್ಟಾಪ್ಗೂ ಕೂಡ ಪೂಜೆ ಮಾಡಿಸಿ, ಈಗ ಅಲ್ಲಿ ಅಷ್ಟೊಂದಿನ ತೊಂದರೆಗಳು ಇಲ್ಲ. ಬಟ್ ಆದರೂ ಕೂಡ ಅದೊಂದು ಬ್ಲೈಂಡ್ ಸ್ಪಾಟ್ ಆಗಿತ್ತು, ಆ್ಯಕ್ಸಿಡೆಂಟ್ ಕೂಡ ತುಂಬಾ ಆಗ್ತಿತ್ತು ಅಂತ ಹೇಳಿರೋವಂಥದ್ದು. ಸೊ ಇದು ಆ್ಯಕ್ಚುಲಿ ಅವ್ರು ನಮಗೆ ತಿಳಿಸ್ಕೊಟ್ಟಿರುವಂತಹ ಒಂದು ಕತೆ. ಇದು ನನಗೆ ಅಷ್ಟೊಂದು ಐಡಿಯಾ ಇಲ್ಲ, ಕರೆಕ್ಟಾ ನಿಜಾನ ಸುಳ್ಳ ಅಂತ ನನಗೂ ಕೂಡ ಕ್ಲಾರಿಟಿ ಬರ್ತಿಲ್ಲ. ಯಾಕೆ ಅಂತ ಅಂದರೆ ನಾನು ಇದು ಕತೆಗಳನ್ನೆಲ್ಲ ಒಂಥರ ಕತೆ ಥರನೇ ಕೇಳಿ ಅಂತ ಹೇಳ್ತೀನಿ ಅಷ್ಟೇ. ಸೊ ನೀವು ಯಾರಾದರೂ ಅದೇ ಸುಂದಳ್ಳಿ ಅಥವಾ ಭದ್ರಾವತಿನೋ ಅಥವಾ ತರೀಕೆರೆನೋ ಈ 2-3 ಊರಲ್ಲಿ ಯಾರಾದರೂ ಸುತ್ತಮುತ್ತ ಆ ಥರ ಇದೆಯಲ್ಲ ಅಂತಂದರೆ ನಿಮಗೆ ಈ ಒಂದು ಘಟನೆ ಬಗ್ಗೆ ಗೊತ್ತಿದೆ ತಿಳಿಸ್ಕೊಡಿ ಅಂತ ಹೇಳ್ತಾ ಇದಾಗಿತ್ತು ಕತೆ. ಸಿಗೋಣ ಮತ್ತೊಂದು ಕಥೆಯೊಂದಿಗೆ. ಅಲ್ಲಿವರೆಗೂ ನೀವು ಟೇಕ್ ಕೇರ್, ಗುಡ್ ಬೈ ಫ್ರೆಂಡ್ಸ್.